Good morning, my dear students. Today we are going to study the lesson Japan and Brazil through a traveler's eye. This is a third video, means it is the last video for this lesson. In previous class, we have been witnessed about Japanese manners, the deer at Nara. The deer also imitates the human beings, and even we came to know that the gentleman of the Japanese behaves as a very heinous persons, savages at bus stand. And even we have been studied the way of drinking soup to how to make a fearful noise. ನೋಡ್ತಾ ಇರಬೇಕು ನಾವು ಕಳೆದ ಕ್ಲಾಸ್ ಒಳಗಡೆ ಜಪಾನ್ ದೇಶದವರ ಮ್ಯಾನರ್ಸ್ ಅನ್ನು ಅಧ್ಯಯನ ಮಾಡಿದ್ದೇವೆ. ಆಮೇಲೆ ಅವರು ಕುಡಿಯುವ ರೀತಿ ಸೂಪ್ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡಿದ್ದೇವೆ. ಟುಡೇ we are going to study the part is here traffic in Brazil. ಈಗ ನಾವು ಎರಡನೇ ಭಾಗ ನೋಡಬೇಕಾದಂತ ಈ ಏನಪ್ಪಾ ಅಂದ್ರೆ ಲೆಸನ್ ಒಳಗಡೆ ನಾವು ಜಪಾನ್ದವ್ರದ್ದು ಮ್ಯಾನರ್ಸ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಈಗ ಬ್ರೆಜಿಲ್ದವ್ರದ್ದು ಟ್ರಾಫಿಕ್ ರೋಡ್ ಕಂಡೀಷನ್ ಯಾವ ರೀತಿಯಾಗಿದೆ, ಎಷ್ಟು ಏನಪ್ಪಾ ಅಂದ್ರೆ ಸಾರಿಗೆ ಸಂಚಾರ ಎಷ್ಟು ಅಸ್ತವ್ಯಸ್ತವಾಗೈತಿ ಅನ್ನೋದನ್ನ ನಾವು ಈ ದಿನ ಅಭ್ಯಾಸ ಮಾಡೋಣ. Come to here. Nobody hurries in Brazil. It does not really matter whether you reach your destination and are too soon, a day late, or not at all. At a very first line conveys us the condition of Brazil at a road. ಏನು ಹೇಳ್ತಾರೆ ಅಲ್ಲಿ ಒಂದೇ ಲೈನ್ ಹೇಳ್ತಾರೆ ನಮಗೆ, ನೋಬಡಿ ಈಸ್ ಹರೀಸ್ ಇನ್ ಬ್ರೆಜಿಲ್. ಬ್ರೆಜಿಲ್ ಒಳಗಡೆ ಯಾರೊಬ್ಬರು ಅವಸರದಿಂದ ಹೋಗೋದೇ ಇಲ್ಲ. ನೋಡಿ, ಅವಸರವಾಗಿ ಹೋಗಿ ರೀಚ್ ಆಗಬೇಕು ಅನ್ನುವಂಥ ಕಲ್ಪನೆನೇ ಇಲ್ಲ. ನೋಬಡಿ ಹರೀಸ್ ಇನ್ ಬ್ರೆಜಿಲ್. Look at here, it does not really matter whether you reach your destination. ಯಾರೋ ನಿಮಗೆ ಪ್ರಶ್ನೆ ಮಾಡೋದಿಲ್ಲ, ನೀವು ಮುಟ್ಟುವಂತ ಗುರಿಯನ್ನ, ನೀವು ಮುಟ್ಟುವಂತ ಸ್ಥಳವನ್ನ, you can reach it in a soon hour or late or day late or not at all. ಒಂದು ಗಂಟೆ ಮುಂಚಿತವಾಗಿ ಆದರೂ ಹೋಗ್ಬೋದು, ಅಥವಾ ಒಂದು ದಿನ ಲೇಟ್ ಆಗಿನೂ ಆ ಸ್ಥಳವನ್ನ ನೀವು ಮುಟ್ಬೋದು, ಇಲ್ಲ ಅಂದ್ರೆ ಮುಟ್ಟದೇನು ಹೋಗ್ಬೋದು. ಅಂದ್ರೆ ಯಾರೊಬ್ರು ನಿಮಗೆ ನೀವು ಬರುವಂತಹ ಮಾರ್ಗಕ್ಕೆ ಯಾರು ಕ್ವಶನ್ ಮಾಡೋದಿಲ್ಲ. ನೋ ಬಡಿ ಕ್ವಶನ್ಸ್ ಯು ಹೌ ಯು ಆರ್ ಟೇಕಿಂಗ್ ಯುವರ್ ಕಾರ್ಸ್ ಇನ್ ಯುವರ್ ಡೆಸ್ಟಿನೇಷನ್. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಲೆಸನ್. ನೋಡ್ಬೇಕಾಗಿದ್ದಂಥ ಇಷ್ಟೇ ವಿದ್ಯಾರ್ಥಿಗಳಲ್ಲಿ ಎಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಜಾರ್ಜ್ ಮೈಕ್ಸ್ ಅವರು ಎಷ್ಟು ವಿಚಿತ್ರವಾದಂತಹ ಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಬ್ರೆಜಿಲ್ ದೇಶದಲ್ಲಿರುವಂತಹ ಒಂದು ಕಂಡೀಷನ್ ಅಂತ ಹೇಳಿದ್ರೆ ಇಲ್ಲಿ ಟ್ರಾಫಿಕ್ ಅಷ್ಟು ಹೆವಿ ಆಗಿರ್ತದೆ ಅನ್ನುವಂಥ ವಿಚಾರವನ್ನು ಮಾಡ್ತಾರೆ. ದ ಟ್ರಾಫಿಕ್ ಇಸ್ ಹಿಯರ್ ಸೋ ಹೆವಿ, ಯು ಕೆನಾಟ್ ಕ್ರಾಸ್ ದ ಥಿಂಗ್ಸ್ ಇನ್ ಅ ವೆರಿ ಈಸಿ. ಯು ಹ್ಯಾವ್ ಟು ವೇಟ್ ಫಾರ್ ಸೆವರಲ್ ಟೈಮ್ಸ್. ದಿಸ್ ಈಸ್ ಆಕ್ಚುಯಲ್ ಪಿಕ್ಚರ್ ಆಫ್ ದ ಬ್ರೆಜಿಲ್. And again he is going to say, as soon as these easy-going, leisurely characters get a steering wheel in their hands, no speed is fast enough for them. ಇಷ್ಟು ನಿಧಾನವಾಗಿ ಹೋಗುವಂತ ಜನ, ಎಲ್ಲೋ ಒಂದು ಕಡೆ ದಾರಿಯಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಸೂಕ್ಷ್ಮವಾಗಿ ಹೋಗುತ್ತಾ ಇರುವಂತ ಜನಗಳಿಗೆ ಕೈಯಲ್ಲಿ ಏನಾದರೂ ನೀವು ಗಾಡಿ ಕೊಟ್ರೆ, nobody can beat these Brazilians for driving. ನೋಡ್ರಿ ಅವ್ನು ಹೇಳ್ತಾನೆ, ಡ್ರೈವಿಂಗ್ ಒಳಗಡೆ ಬ್ರೆಜಿಲಿಯನ್ಸ್ ಅನ್ನ ಹಿಂದೆ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ವಾಕಿಂಗ್ ಮಾಡ್ತಿರ್ತಾರೆ, ಅಲ್ಲಿ ಕೊಕ್ಕಾಬೆನಾ ಅಂತ ಒಂದು ರೋಡ್ ಇರ್ತದೆ, ಅಲ್ಲಿ ಮೊಸೈಕ್ಸ್ ಕೆಲವೊಂದಿಷ್ಟು ಡೆಕೋರೇಟಿವ್ ಪ್ಲೇಸ್ಗಳನ್ನ ನೋಡ್ತೀವಿ ವಿದ್ಯಾರ್ಥಿಗಳೇ. ಅಲ್ಲಿ ಏನಪ್ಪಾ ಅಂದ್ರೆ
ಮೆಡಿಟೇಷನ್ ಮಾಡ್ತಾ ಇರುವಂತವ್ರು, ಯೋಗ ಮಾಡ್ತಾ ಇರುವಂತ ಜನ ಇರ್ತಾರೆ. ಬಹಳ ಏನಪ್ಪಾ ಅಂದ್ರೆ ಹೆಂಗ್ ಹೋಗ್ತಿರ್ತಾರೆ ಅವರು, ದೇ ಆರ್ ವೆರಿ ಲೀಸರ್ಲಿ, ಬಹಳಷ್ಟು ಆಲಸ್ಯಕರ ಇರ್ತಾರೆ. ದೇ ಬಿಹೇವ್ಸ್ ವೆರಿ ಲೀಸರ್ಲಿ, ವೆರಿ ಲೇಸಿಯಸ್ಟ್ಲಿ, ವಿಶ್ರಾಂತಿಯಿಂದ ಕಳೆಯುತ್ತಿರುವಂತ, ಎಷ್ಟು ಲೇಸಿ ಆಗಿರುವಂತ ಕ್ಯಾರೆಕ್ಟರ್ಸ್ ಇರುವಂತ ಬ್ರೆಜಿಲಿಯನ್ಸ್ ಕೈಯೊಳಗಡೆ ಏನಾದ್ರೂ ನೀವು ಗಾಡಿ ಕೊಟ್ರೆ, ಕಾರ್ ಕೊಟ್ರೆ, ಹೇಳ್ತಾನೆ, ಇಫ್ ದ ಕ್ಯಾಟ್ ಕ್ಯಾರೆಕ್ಟರ್ ಗೆಟ್ಸ್ ಅ ಸ್ಟೀರಿಂಗ್ ವೀಲ್, they having the steering in their hands, in their hands no speed is fast enough for them. ಅವರಷ್ಟು ಸ್ಪೀಡ್ ಹೊಡೆಯೋದು ಯಾವುದೂ ಇಲ್ಲ ಅಂತ, ಅಷ್ಟು ವೇಗವಾಗಿ ಚಲಿಸುವಂತಹ ಏನಪ್ಪ ಅಂದ್ರೆ ಜನರಿವರು. ದೇ ಆರ್ ಸಚ್ ಕ್ಯಾರೆಕ್ಟರ್ಸ್, ದೇ ಡ್ರೈವ್ಸ್ ದೇ ಕಾರ್ ಸೋ ಫಾಸ್ಟ್. ಹೆಂಗ್ ಫಾಸ್ಟ್ ಹೊಡಿತಾರೆ ಅನ್ನೋದಕ್ಕೆ ಮುಂದೆ ಹೇಳ್ತಾರೆ ನಿಮ್ಗೆ, ವಿಲ್ ಗೆಟ್ ಇಟ್ ಲೇಟರ್ ಆನ್. He says that here in Brazil motor cars are extremely expensive, ಬಹಳಷ್ಟು ಎಕ್ಸ್ಪೆನ್ಸಿವ್ motor cars, and import duties being crippling and murderous. ಇಲ್ಲಿ ಏನಪ್ಪ ಅಂದ್ರೆ ಡ್ರೈವಿಂಗ್ ಮಾಡುವಂಥದ್ದಲ್ಲಿ ರಸ್ತೆ ಅಪಘಾತಗಳು ಬಹಳಷ್ಟು ಆಗ್ತವೆ. ಹೇಳ್ತಾನೆ ಒಂದು ಕಡೆ ಏನು ಅಂತಂದ್ರೆ, ಯು ವಿಲ್ ಗೆಟ್ ಕೇಸಸ್ 20 ಕೇಸಸ್ ಪರ್ ಆನ್ ಅವರ್. 1 ಗಂಟೆ ಒಳಗಡೆ 20 ಹೊಸ ಕೇಸ್ಗಳು ಈ ಬ್ರೆಜಿಲ್ ಒಳಗಡೆ ನೋಂದಣಿ ಆಗ್ತದೆ. ಫಾರ್ ವಾಟ್? ರೋಡ್ ಆಕ್ಸಿಡೆಂಟ್ಸ್. 1 ಅವರ್ ಒಳಗಡೆ ಎಷ್ಟು? 20. ನಾನು ಇಮ್ಯಾಜಿನ್ ಹೌದಾ, 24 ಅವರ್ಸ್ ಒಳಗಡೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿನಕ್ಕೆ ಅಷ್ಟು ಏನಪ್ಪಾ ಅಂದ್ರೆ ಕೇಸಸ್ಗಳನ್ನ ಇಲ್ಲಿ ಬ್ರೆಜಿಲ್ ಒಳಗಡೆ ನೋಡ್ತಾರೆ. ಅಷ್ಟು ಹೆವಿ ಆದಂತ ಡ್ರೈವಿಂಗ್ಸ್ ನಾವೆಲ್ಲಿ ನೋಡ್ತೇವೆ, ನಾವಿಲ್ಲಿ ಬ್ರೆಜಿಲ್ ನಲ್ಲಿ ನೋಡ್ತೇವೆ. ಅದಕ್ಕೆ ಹೇಳ್ತಾನೆ ಮುಂದೆ ಏನ್ ಹೇಳ್ತಾರೆ ಅಂದ್ರೆ, ವಿ ಕಮ್ ಟು ನೋ ದಟ್ ಹಿಯರ್ ದೀಸ್ ಮೋಟರ್ಸ್ ಕಾರ್ಸ್ ಆರ್ they were having such a motors, then we are going to feel that here motor cars are distributed in free of cost. ಏನು ಅನಿಸ್ತದೆ ನಮಗೆ ಅಲ್ಲಿ ನೋಡಿದಾಗ, ಇಷ್ಟು ಮೋಟರ್ ಕಾರ್ಸ್ಗಳದಾವಲ್ಲ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಏನಾದರೂ ಮೋಟರ್ ಕಾರ್ಸ್ಗಳನ್ನ ಫ್ರೀಯಾಗಿ ಹಂಚಿದಾರೇನೋ ಅನ್ನೋಂಥ ಭಾವನೆ ಬರ್ತದೆ. The feelings here appears in the mind of the tourist. In this area, in this locality, is motor cars are distributed freely. ಏನು ಫ್ರೀಯಾಗಿ ಹಂಚಿದ್ದಾರೆ ಏನಪ್ಪ ಅವರಿಗೆ ಗೊತ್ತಿರೋದು. ಎಲ್ಲಿ ಬೇಕಾದಲ್ಲಿ ನಾವು ಕಾರ್ಸ್ಗಳನ್ನ ನೋಡ್ತೇವೆ, ಎಲ್ಲಿ ನೋಡ್ತೀರಿ ಅಲ್ಲಿ ಕಾರ್, ಎಲ್ಲಿ ನೋಡ್ತೀರಿ ನೋಡ್ರಿ ಅಲ್ಲಿ ಟ್ರಾಫಿಕ್. ಎಷ್ಟು ಹೆವಿ ಟ್ರಾಫಿಕ್, ವಿ ಕೆನಾಟ್ ಇಮ್ಯಾಜಿನ್ ದಿಸ್. ಇದು ನಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗದೇ ಇರುವಂಥ ಏರಿಯಾ. ಅಷ್ಟು ಟ್ರಾಫಿಕ್ ಇರ್ತದೆ, ಮರ್ಡರ್ಸ್ ಇರ್ತದೆ, ಕ್ರಿಪ್ಲಿಂಗ್ ಇರ್ತದೆ, ಆಕ್ಸಿಡೆಂಟ್ಸ್ ಇರುತ್ತೆ. Such a, you know that a very heinous crimes we are being it witness in this locality. ಆಮೇಲೆ ಕಂಪ್ಲೇಂಟ್ಸ್ ಆರ್ ಯೂನಿವರ್ಸಲ್. ನಾನು ಮೊದಲೇ ಹೇಳಿದಾಗ ಇದೆ, ಕಂಪ್ಲೇಂಟ್ಸ್ ಏನಪ್ಪ ಅಂದ್ರೆ ಕಾಮನ್, ಕಂಪ್ಲೇಂಟ್ಸ್ ಆರ್ ಯೂನಿವರ್ಸಲ್, ಬಟ್ ನೋಬಡಿ ಕೇರ್ಸ್ ನೋಬಡಿಸ್ ಕಂಪ್ಲೇಂಟ್ಸ್. ಇಲ್ಲಿ ಇನ್ನೊಂದು ವಿಚಾರ ಅಂದರೆ, ಇಲ್ಲಿ ಕಂಪ್ಲೇಂಟ್ಸ್ಗಳನ್ನು ಭಾಳಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಹೋಗ್ಬೋದು. ಕಾರಣ ಇಷ್ಟೇ, ಯಾಕೆಂದರೆ 20ರಷ್ಟು ಆಕ್ಸಿಡೆಂಟ್ ನಮಗೆ 1 ಅವರ್ ಒಳಗಡೆ ಅಪಿಯರ್ ಆಗ್ತಾ ಇರಬೇಕಾಗಿತ್ತಂದರೆ, ಹೌ ಇಂಪಾರ್ಟೆನ್ಸ್ ಇಟ್ ದಟ್ ಸಸ್ಟೇನ್ಸ್. ಆ ಇಂಪಾರ್ಟೆನ್ಸನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಸಾಧ್ಯ ಆಗದೆ ಹೋಗ್ಬೋದು ವಿದ್ಯಾರ್ಥಿಗಳು. ಯಾಕೆಂದರೆ ಇಲ್ಲಿ ಕಂಪ್ಲೇಂಟ್ ಏನಾಗಿರೋದು, ಜಪಾನ್ದವ್ರ ಮೇನಸ್ಸೇ ಬೇರೆ, ಬ್ರೆಜಿಲ್ ಒಂದು ದೇಶದಲ್ಲಿ ಹೋದಾಗ ಬ್ರೆಜಿಲ್ ಕಾನೂನು ಅಂತದೇ ಬೇರೆ. ಅವ್ನು ಹೇಳ್ತಾನೆ, ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಆರ್, ಪ್ರವಾಸಿಗನ ನೋಟದಲ್ಲಿ ಜಪಾನ್ ಮತ್ತು ಬ್ರೆಜಿಲ್. ಅಲ್ಲಿ ಅವ್ರದ್ದು ಮ್ಯಾನರ್ಸ್ ಅನ್ನ ನೋಡ್ತೀವಿ, ನಮಗೆ ಇಲ್ಲಿ ಟ್ರಾಫಿಕ್ ಅನ್ನ ನೋಡ್ತೀವಿ. ಇಂಥ ಹೆವಿ ಟ್ರಾಫಿಕ್ ನಲ್ಲಿ ಇರ್ತದೆ. ಮತ್ತೆ ಇನ್ನೊಂದು ನೆನಪಿಟ್ಕೋಬೇಕಾಗಿರೋದು ಏನು ಅಂದ್ರೆ, ದ ಪೆಡೆಸ್ಟ್ರಿಯನ್ಸ್ ಲೈಫ್ ಇಸ್ ಬೀಯಿಂಗ್ ಮೋರ್ ಹಜಾರ್ಡಸ್ ಎವ್ರಿ ಡೇ. ಏನಾದ್ರೂ ಪಾದಚಾರಿಗಳದೇನು ಬದುಕು ಐತಲ್ಲೋ, ಅವ್ರ ಪಾದಚಾರಿಗಳ ಬದುಕು ಬಹಳಷ್ಟು ದಯನೀಯವಾದಂಥ ಸ್ಥಿತಿ, ಅಷ್ಟು ಕೆಟ್ಟದಂತ ಪರಿಸ್ಥಿತಿ ಸಿಗ್ತದೆ ಬ್ರೆಜಿಲ್ ಒಳಗಡೆ. ಹೇಳ್ತಾನೆ, more hazardous, whose life is here more hazardous? The pedestrian life is more hazardous. ಎಲ್ಲಾದರೂ ಒಬ್ಬ ನಡ್ಕೊಂತ ಹೋಗ್ತಾ ಇದ್ದ ಅಂತಂದ್ರೆ, ಎಲ್ಲೋ ತನ್ನ ಫುಟ್ಪಾತ್ ನಲ್ಲಿ ನಡ್ಕೊಂತ ಹೋಗ್ತಾ ಇರುವಂತ ವ್ಯಕ್ತಿ ಇದ್ದಾದ್ರೆ, ಅವನ ಬದುಕು ಬಹಳಷ್ಟು ಕಠಿಣಮಯವಾಗಿರ್ತದೆ. ಅದು ಏನಪ್ಪ ಅಂದ್ರೆ ಹಜಾರ್ಡಸ್, ಬಹಳ ಹಜಾರ್ಡಸ್, ಬಹಳ ಪ್ರಯಾಸದಾಯಕವಾದಂಥ ಅವನ ಬದುಕಾಗ್ತದೆ.
ಬದುಕಾಗ್ತದೆ. ಯಾಕೆ ಪ್ರಯಾಸದಾಯಕವಾದಂಥ ಬದುಕಾಗ್ತದೆ ಅಂತಂದ್ರೆ, ಆಸ್ ಸೂನ್ ಆಸ್ ಅ ಡ್ರೈವರ್ ನೋಟಿಸಸ್ ಅ ಪೆಡೆಸ್ಟ್ರಿಯನ್, ಒಂದು ವೇಳೆ ಯಾರಾದರೂ ಕಾರಿನ ಡ್ರೈವರ್ ಏನಾದರೂ ಪಾದಚಾರಿಯನ್ನ ನೋಡಿದ ಅಂದ್ರೆ ವಾಟ್ ವುಡ್ ಹಿ ಡೂ? ಸ್ಟೆಪ್ ಆಫ್ ದ ಪೇಮೆಂಟ್ ಅಂಡ್ ಸ್ಟಾರ್ಟ್ ಚೇಸಿಂಗ್. ಗಾಡಿ ಏನ್ ಮಾಡ್ತಾನ್ರಿ, ಇದ್ರ ಫುಟ್ಪಾತ್ ಮೇಲೆ ತೆಗೆದುಕೊಂಡು ಅವ್ನ ಫ್ರೆಂಡ್ ಹತ್ತಿಕ್ಕೆ ಶುರು ಮಾಡ್ತಾನೆ. ದ ಮ್ಯಾನ್ ರನ್ಸ್, ಪೆಡೆಸ್ಟ್ರಿಯನ್ ರನ್ಸ್ ಅಂಡ್ ದ ಡ್ರೈವರ್ ಚೇಸಸ್ ಹಿಮ್. ಇದಕ್ಕೆ ಹೋಲಿಸ್ತಾನೆ, ಡ್ರೈವರ್ ಅಂಡ್ ಪೆಡೆಸ್ಟ್ರಿಯನ್ ಆರ್ ಜಸ್ಟ್ ಲೈಕ್ ಹಂಟರ್ ಅಂಡ್ ಪ್ರೇ. ಡ್ರೈವರ್ ಯಾರು ಇಲ್ಲಿ ಅಂತಂದ್ರ ಬೇಟೆಗಾರ, ಹಂಟರ್. ಹಂಟರ್ ಇಸ್ ಹಿಯರ್ ಡ್ರೈವರ್. ಪೆಡೆಸ್ಟ್ರಿಯನ್ ಏನು ಅಂದ್ರ ಪ್ರೇ. ಪ್ರೇ ಅಂತಂದ್ರೆ ಏನು? ಇಲ್ಲಿ ಬಲಿ ತೆಗೆದುಕೊಳ್ಳುವಂಥದ್ದು. ಬಲಿ ಪಶು ಆಗುವವರು ಯಾರು? ಪೆಡೆಸ್ಟ್ರಿಯನ್. ಪಾದಚಾರಿಯಲ್ಲಿ ಬಲಿ ಪಶು ಆಗ್ತಾನೆ. ಯಾರು ಬೇಟೆಯಾಡಲಿಕ್ಕೆ ಬರ್ತಾರ ಅವನನ್ನ? ಡ್ರೈವರ್. ಡ್ರೈವರ್ ಈಸ್ ಕಂಪೇರ್ಡ್ ಟು ದ ಹಂಟರ್, their prey is pedestrian. ಆಗ ಓಡಿಸ್ತಾನೆ. ದೆನ್ ವಾಟ್ ದಿಸ್ ಫೆಲೋ ಡೂ? ಅವಾಗ ಏನ್ ಮಾಡ್ಬೇಕಾಗುತ್ತೆ ಈ ಪೆಡೆಸ್ಟ್ರಿಯನ್? ಹಿ ಜಂಪ್ಸ್ and start running to save his dear life. ತನ್ನ ಬದುಕನ್ನ ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡ್ತಾನಂತ ಓಡಿ ಹೋಗ್ತಾನೆ. that fellow runs, this man runs. ನೋಡಿ, ಒಂದು ವೇಳೆ ಜಂಪ್ ಆಗಿ ಸಕ್ಸಸ್ ಆದ ಅಂತಂದ್ರೆ ಬೋತ್ ಲಾಫ್ಸ್, ನಗ್ತಾರ. ಏನ್ ಅನಿಸ್ತದೆ ಅಂದ್ರೆ, ಆಯ್ತು ಇವತ್ತು ನೀವು ಉಳಿದೆ, ನಾಳೆ ನನ್ ಸರದಿ ಅಂತ ಹೇಳಿ. ಸಿ ಹೌ ಇಸ್ ಇಟ್? ಅಂದ್ರೆ ಉಳಿಸಿಕೊಳ್ಳುವಂತ ಬದುಕನ್ನು ಉಳಿಸ್ಕೋಬೇಕಾಗಿತ್ತು ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ? ನಾವು ಓಡ್ಬೇಕಾಗತ್ತೆ. ವಿ ಹ್ಯಾವ್ ಟು ಎಸ್ಕೇಪ್ ಫ್ರಮ್ ದ ಮೌತ್ ಆಫ್ ಡ್ರೈವರ್ಸ್. ಆ ಡ್ರೈವರ್ನ ಬಾಯಿಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಬೇಕಾದಾಗ, ಅಂದ್ರೆ ಇಲ್ಲಿ ಪಾದಚಾರಿಗಳ ರಕ್ಷಣೆ ಮಾಡ್ಕೋಬೇಕಾದಾಗ ಏನ್ ಮಾಡಬೇಕಾಯ್ತು? ಆ ವ್ಯಕ್ತಿ ಓಡಿ ಹೋಗಿ ಒಂದು ಸುರಕ್ಷಿತ ಸ್ಥಳದಲ್ಲಿ ಹೋಗಿ ನಿಂತ್ಕೋಬೇಕು. Then later you know very well, then pedestrians not blames. ಅವ್ನು ಬೈಯಂಗಿಲ್ಲ, ಪಾದಚಾರಿ ಬೈಯಂಗಿಲ್ರಿ. ಅವ್ನು ಖುಷಿ ಆಯ್ತು, ನಾ ಇವತ್ತು ಇವನನ್ನ ಸೋಲ್ಸೀನಿ ಅನ್ನುವಂಥ ಫೀಲಿಂಗ್ ಬರ್ತದೆ. ಯಾರಿಗೆ? ಪಾದಚಾರಿ. ನಮ್ಮ ಕಡೆ ಇಂಡಿಯಾದಾಗ ಯಾರಾದ್ರೂ ಒಬ್ರು ಒಂದ್ ಸ್ವಲ್ಪ ಗಾಡಿಯನ್ನ ಖಾಲಿ ಸ್ವಲ್ಪ ತಾಗಿಸ್ಲಿ ಹೆಂಗಾದ್ರೂ ಬೈಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಹಂಗೆ ಬೈಯಂಗಿಲ್ಲ ಅವರು. ಇದು ಒಂದು ವಿಚಿತ್ರ ಅದರಲ್ಲಿ ಹ್ಯಾಬಿಟ್. ಅವ್ನು ಹೇಳ್ತಾನೆ, ದ ವಾರ್ ಬಿಟ್ವೀನ್ ಡ್ರೈವರ್ಸ್ and overtakes both sides. ಇದು ಬರೀ ಪಾದಚಾರಿ ಡ್ರೈವರ್ಗಳದಷ್ಟೇ ನೋಡಿದೆವು. ಈಗ ವಾರ್ ಬಿಟ್ವೀನ್ ಡ್ರೈವರ್ ಅಂಡ್ ಡ್ರೈವರ್ಸ್. ನೋಡಿ, ಎರಡು ಕಾರುಗಳನ್ನ ಈಗ ನಿಮ್ಗೆ ಪಿಕ್ಚರ್ ಕಾಣಿಸ್ತದೆ ಅನಿಸ್ತದೆ. ದ ಬೋತ್ ಕಾರ್ಸ್ ಕಮ್ಸ್ ಇನ್ ಅ ಸೇಮ್ ಡೈರೆಕ್ಷನ್, ಅಪೋಸಿಟ್ ಡೈರೆಕ್ಷನ್ಸ್. ಒನ್ ಹ್ಯಾಸ್ ಟು that take from both sides. ಓವರ್ಟೇಕ್ ಹೆಂಗ್ ಮಾಡ್ತಾರೆ ಅಂದ್ರೆ ಎದುರೇ ಓವರ್ಟೇಕ್ ಮಾಡ್ತಾರೆ. ಆಮೇಲೆ ಲೆಫ್ಟ್ ಸೈಡ್ ಓವರ್ಟೇಕ್ ಮಾಡ್ಕೊಳ್ತಾರೆ, ರೈಟ್ ಸೈಡ್ ಓವರ್ಟೇಕ್ ಮಾಡ್ತಾರೆ. ಅಂದ್ರೆ ಎಷ್ಟು ಭಯಾನಕವಾಗಿ ಡ್ರೈವಿಂಗ್ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. the very dangerous driving in Brazil. The driver is the more expert to escape from both sides. ಎಷ್ಟು ಏನಪ್ಪಾ ಅಂದ್ರೆ ಎಕ್ಸ್ಪರ್ಟ್ ಆಗಿರ್ತಾರೆ. ಎರಡು ಕಡೆಯಿಂದನೂ ಏನ್ ಮಾಡ್ತಾರೆ, ಅವರು ಓವರ್ಟೇಕ್ ಅಂತ ತೆಗೆದುಕೊಳ್ತಾರೆ. ಒಬ್ಬ ವ್ಯಕ್ತಿನ ಚೇಸ್ ಮಾಡಿ ಇನ್ನೊಬ್ಬ ವ್ಯಕ್ತಿ ಕ್ರಾಸ್ ಮಾಡ್ತಾನೆ. ಓವರ್ಟೇಕ್ ಮಾಡಿ ಆಕ್ಸಿಡೆಂಟ್ ಆಗದೆ ಹೋದಾಗ ಬೋತ್ ಡ್ರೈವರ್ಸ್ ಸ್ಮೈಲ್ಸ್. ಇಬ್ರು ಡ್ರೈವರ್ ಸ್ಮೈಲ್ ಮಾಡ್ತಾರೆ. ಇಬ್ರು ಡ್ರೈವರು ಸ್ಮೈಲ್ ಮಾಡ್ತಾರೆ. ನೋ ಒನ್ ಸ್ಲ್ಯಾಂಗ್, ನೋ ಸ್ಲ್ಯಾಂಗ್ಸ್, ನೋ ಅಬ್ಯೂಸಸ್, ನೋ ಬ್ಯಾಡ್ ವರ್ಡ್ಸ್. ಜಸ್ಟ್ one moves in one direction and one driver moves in another direction. ಯಾರೋ ಒಬ್ಬರಿಗೊಬ್ಬರು ಭಯಾಗಿಲ್ಲ. ಒಬ್ಬ ವ್ಯಕ್ತಿ ತನ್ನ ಡೈರೆಕ್ಷನ್ ಹೋಗ್ತಾನೆ, ಇನ್ನೊಬ್ಬ ತನ್ನ ಡೈರೆಕ್ಷನ್. ಇಂಥ ಏನಪ್ಪ ಅಂದ್ರೆ ಸಂದಿಗ್ಧವಾದಂತಹ ವಾತಾವರಣವನ್ನು ನಾವು ಬ್ರೆಜಿಲ್ನಲ್ಲಿ ಕಾಣ್ತೇವೆ. ವಿ ಆರ್ ಗೋಯಿಂಗ್ ಟು ಸಿ ಸಚ್ ಅ ಪಿಕ್ಚರ್ ಇನ್ ಬ್ರೆಜಿಲ್. ನೌ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಅವರ್ ಮೈಂಡ್. ದೇರ್ ಈಸ್ ಅ ಪ್ಲೇಸ್ ಇನ್ ಬ್ರೆಜಿಲ್. ಬ್ರೆಜಿಲ್ ಒಳಗಡೆ ಒಂದು ಪ್ಲೇಸ್ ಬರ್ತದೆ. ಯಾವುದು? ದ ಅವೆನಿಡಾ ಪ್ರೆಸಿಡೆಂಟೆ ವರ್ಗಾಸ್. ಇದೇನು? ಇಸ್ ದ ವರ್ಸ್ಟ್ ಪ್ಲೇಸ್ ಆಫ್ ಆಲ್. ಬ್ರೆಜಿಲ್ ಒಳಗಡೆ ಅತ್ಯಂತ ವರ್ಸ್ಟ್ ಆದಂತ ಸ್ಥಳ ಏನಾದ್ರೂ ಇದ್ರೆ ಅದು ಯಾವುದು ಅಂದ್ರೆ ದ ಅವೆನಿಡಾ ಪ್ರೆಸಿಡೆಂಟೆ ವರ್ಗಾಸ್. ದಿಸ್ ಇಸ್ ದ ಪ್ಲೇಸ್ ಈಸ್ ನೇಮ್ಡ್ ಅ ವೆರಿ ವರ್ಸ್ಟ್ ಪ್ಲೇಸ್ ಇನ್ ಬ್ರೆಜಿಲ್.
ಬ್ರೆಜಿಲ್ ಒಳಗಡೆ ಅತ್ಯಂತ ಕೆಟ್ಟದಾದಂಥ ಏನಾದರೂ ರೋಡ್ ಅಂತ ಇದ್ರೆ, ಪ್ಲೇಸ್ ಅಂತ ಇದ್ರೆ ಅದು ಅವೆನ್ಯೂಡಾ ಪ್ರೆಸಿಡೆಂಟೆ ವರ್ಗಾಸ್. ಅಂದರೆ ಏನಾಗುತ್ತೆ, ಯು ಕೆನ್ ನಾಟ್ ಫೈಂಡ್ ದೇರ್ ಅ ರೇ ಆಫ್ ಹೋಪ್ ಅಂಡ್ ಆಸ್ಪಿಯರ್ಸ್ ಕ್ರಾಸಿಂಗ್ ದಿಸ್ ರೋಡ್. ಈ ರಸ್ತೆನ ದಾಟುವಂತ ಯಾವುದೇ ಲಕ್ಷಣಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಬೇಕಾಗಿತ್ತು ಅಂದ್ರೆ ಇಟ್ ಇಸ್ ಅ ವೆರಿ ಹೈಲಿ ಇಂಪಾಸಿಬಲ್ ಟು ಕ್ರಾಸ್ ದಟ್ ರೋಡ್. ಮೀನ್ಸ್ ಥಿಂಕ್ ದಟ್ ಹೌ ಮಚ್ ಟ್ರಾಫಿಕ್ ಈಸ್ ಇನ್ ದಿಸ್ ಪ್ಲೇಸ್. ಎಷ್ಟು ಈ ಪ್ಲೇಸ್ ಒಳಗೆ ಎಷ್ಟು ಟ್ರಾಫಿಕ್ ಇರಬಹುದು ಅಂತೇಳಿ ಒಂದು ಕ್ಷಣನೂ ನಮಗೆ ಸಿಗೋದಿಲ್ಲ. ಮತ್ತು ಒಂದು ನೆನಪಿನಲ್ಲಿ ಇಟ್ಕೋಬೇಕು, ದ ಕಾರ್ಸ್ ನಾಟ್ ಮೂವ್ಸ್ ಹಿಯರ್ ಇನ್ ಸ್ಲೋ, ದ ಕಾರ್ಸ್ ಆರ್ ವೆರಿ ಫಾಸ್ಟ್. ಕಾರ್ಸ್ಗಳು ಬಹಳ ಫಾಸ್ಟ್ ಆಗಿರ್ತದೆ. ಅಷ್ಟು ಹೆವಿ ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಇಸ್ ಹಿಯರ್, ಬಟ್ ದ ಪೆಡೆಸ್ಟ್ರಿಯನ್ ಆರ್ ದ ಪರ್ಸನ್ ಹೂ ವಾಂಟೆಡ್ ಟು ಕ್ರಾಸ್ ದಟ್ ರೋಡ್, ಇಟ್ ಈಸ್ ಹೈಲಿ ಇಂಪಾಸಿಬಲ್ ಫಾರ್ ಹಿಮ್. ಆ ವ್ಯಕ್ತಿಗೆ ಏನಾಗೋದಿಲ್ಲ ಅಂತಂದ್ರೆ ಈ ರಸ್ತೆಯನ್ನು ದಾಟಲಿಕ್ಕೆ ಆಗೋದೇ ಇಲ್ಲ. ದ ಹ್ಯುಮ್ಯಾನಿಟಿಕಲಿ ಒನ್ ಥಿಂಗ್ ದಟ್ ಜಾರ್ಜ್ ಮಾರ್ಕ್ಸ್ ಕೋಟ್ಸ್ ಹಿಯರ್, ಒಂದು ವಿಮರ್ಶಾತ್ಮಕವಾಗಿ ಒಂದು ಮಾತಾಡ್ತಾರೆ, ವಿಡಂಬನೆಯಿಂದ ಒಂದು ಮಾತಾಡ್ತಾರೆ. ಏನು ಅಂತಂದ್ರೆ, ಫಾರ್ ಒನ್ ಸೈಡ್ he saw a friend. ಒಂದು ಕಡೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ ಒಂದು ಎಂಡಿಗೆ ಅವನ ದೋಸ್ತನನ್ನು ನೋಡ್ತಾನೆ. ದಟ್ ಫೆಲೋ ವೇವ್ಸ್ ದ ಹ್ಯಾಂಡ್, ಹಾಯ್ ಫ್ರೆಂಡ್ ಅಂತ ಕೂಗ್ತಾನೆ. ಅವನು ಹಾಯ್ ಅಂತ ಹೇಳ್ತಾನೆ. ಆಮೇಲೆ ಅವನು ಹೇಳ, ದ ಒನ್ ಸೈಡ್ ಪರ್ಸನ್ ಇಸ್ ಸೋ ಹ್ಯಾಪಿ. ಅವನು ಕೇಳ್ತಾನೆ, ಹೌ ಫ್ರೆಂಡ್, ಹೌ ಇಟ್ ಈಸ್ ಪಾಸಿಬಲ್ ಟು ಯು ಕ್ರಾಸ್ ದಿಸ್ ಎಂಡ್ ಟು ದಟ್ ಎಂಡ್. ಈ ಎಂಡಿಂದ ಆ ಎಂಡಿಗೆ ಹೆಂಗೆ ಹೋದ್ಯೋ ನನಗೂ ಹೇಳು, ನಾನು ಆ ಎಂಡಿಗೆ ಬರ್ತೀನಿ ಅಂತ ತಿಳ್ಕೊಂಡು ಒಂದು ಎಂಡಿಗೆ ನಿಂತ ಸ್ನೇಹಿತ ಇನ್ನೊಂದು ಎಂಡಿನಲ್ಲಿರುವಂತ ಸ್ನೇಹಿತನನ್ನ ಕೇಳ್ತಾನೆ. ಆ ವ್ಯಕ್ತಿ ಏನು ಉತ್ತರ ಕೊಡ್ತಾನೆ ಗೊತ್ತೇನ್ರಿ? ಅವ್ನು ಹೇಳ್ತಾನೆ, ಓ ಮೈ ಡಿಯರ್ ಫ್ರೆಂಡ್, ಐ ಬಾರ್ನ್ ಇನ್ ದಿಸ್ ಎಂಡ್. ಏ ಅಣ್ಣ, ನಾನು ಈ ಎಂಡಿಗೆ ಇಲ್ಲೇ ಈ ಎಂಡಿನಾಗೆ ಹುಟ್ಟಿ ಎಷ್ಟು ವರ್ಷ ಆದ್ರೂ ನಂಗೆ ಆ ಎಂಡಿಗೆ ದಾಟಕ್ಕೆ ಆಗಿಲ್ಲ. ನಾ ಎಂಡಿಗೆ ಕ್ರಾಸ್ ಮಾಡಲಿ, ನಾ ಹುಟ್ಟಿರೋದು ಇದೇ ಎಂಡಿಗೆ ಅಂತ. See that particular things the man is going to quote here. ಈ ರೀತಿಯಾದಂತಹ ಒಂದು ಟ್ರಾಫಿಕ್ ಅನ್ನು ನಾವು ಬ್ರೆಜಿಲ್ ಒಳಗಡೆ ನೋಡ್ತೀವಿ. ಸೊ ಇದನ್ನು ಚೆನ್ನಾಗಿ ಏನಪ್ಪ ಅಂದ್ರೆ ಬರ್ಕೊಡ್ರಿ, ನೋಟ್ಸ್ ಅನ್ನ ಮಾಡ್ಕೊಡ್ರಿ. ಇದೇ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ 2 ಕ್ವಶನ್. ಒಂದು, ರೈಟ್ ಅಬೌಟ್ ಜಪನೀಸ್ ಮ್ಯಾನರ್ಸ್ ಆರ್ ರೈಟ್ ಅಬೌಟ್ ಟ್ರಾಫಿಕ್ ಇನ್ ಬ್ರೆಜಿಲ್. ಇದನ್ನೆಲ್ಲರೂ ಸರಿಯಾಗಿ ಪಾಯಿಂಟ್ಸ್ಗಳನ್ನು ಬರೆದಿಟ್ಕೋಬೇಕು. ಥ್ಯಾಂಕ್ ಯು.